ಹಾಯ್ ಫ್ರೆಂಡ್ಸ್, ನಮಸ್ತೆ. ಈಗ ನಾನು ಆಲ್ರೆಡಿ ಅಕೌಂಟ್ಸ್ ಕ್ಲಾಸ್ ಮಾಡ್ತಾ ಇದ್ದೆ. ಸೊ ಅಕೌಂಟ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೆ. ಸೊ 2 ಮಾರ್ಕ್ಸ್ ಮುಗಿಸಿದೀನಿ, 6 ಮಾರ್ಕ್ಸ್ ಮುಗಿಸಿದೀನಿ, 2 ಮಾರ್ಕ್ಸ್ ಡಿಸ್ಕಸ್ ಮಾಡಿದೀನಿ, 6 ಮಾರ್ಕ್ಸ್ 4 ಪ್ರಾಬ್ಲಮ್ ಮಾಡಿಸಿದೀನಿ. 4 ಪ್ರಾಬ್ಲಮ್ ಟೋಟಲ್ 4 ಪ್ರಾಬ್ಲಮ್ ಮಾಡಿಸಿದೀನಿ. ಎಕ್ಸಾಮ್ ಬರೋ ಅಂತ ಪ್ರಾಬ್ಲಮ್ಸ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ವಿತ್ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ. ಮತ್ತೆ ಒಂದೊಂದು ಕ್ವಶನ್ ನಾನೇ ಎಕ್ಸ್ಟ್ರಾ ಹಾಕೊಂಡು ಕೂಡ ಮಾಡಿದೀನಿ 6 ಮಾರ್ಕ್ಸ್ ನಿಮ್ಗೆ ಅರ್ಥ ಆಗಲಿ ಅಂತ. ಇನ್ನ 12 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಾನು 4 ಪ್ರಾಬ್ಲಮ್ ಮುಗಿಸಿದೀನಿ. ಯಾವ್ದಾದ್ರು ಮುಗಿಸಿದೀನಿ ಅಂತ ಗೊತ್ತು. ಅಡ್ಮಿಷನ್ ಮುಗಿಸಿದೀನಿ, ಡಿಸಲ್ಯೂಷನ್ ಮುಗಿಸಿದೀನಿ, ಶೇರ್ಸ್ 9 ಎಂಟ್ರೀಸ್ ಬರುವಂತ ಜರ್ನಲ್ ಎಂಟ್ರೀಸ್ ಮುಗಿಸಿದೀನಿ. ಇನ್ನ ನಿಮ್ಗೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಮುಗಿಸಿದೀನಿ. ಈಗ ಲಾಸ್ಟ್ ಇನ್ನೊಂದು ಅಟೆಂಡ್ ಮಾಡೋದು ಕಲ್ತ್ಬೋಣ. ಓಕೆ, ನಿಮ್ಗೆ ರೇಷಿಯೋಸ್ ಅಂತ ಕೊಟ್ಬಿಟ್ಟು ಕೇಳ್ತಾನೆ, ಒಂದು 6 ರೇಷಿಯೋ ಕೊಡ್ತಾನೆ ಅವನು. ಓಕೆ, ಎಲ್ಲದಕ್ಕೂ 2 ಮಾರ್ಕ್ಸ್ ಸಿಕ್ಕಿರ್ತಾನೆ. 2 ಮಾರ್ಕ್ಸ್. ಒಂದು ನೀವು ಕೊಡುವಂತಹ ಏನೋ ಅದಕ್ಕೆ ಕೊಡುವಂತ ಒಂದು ಫಾರ್ಮುಲಾ 1 ಮಾರ್ಕ್ಸ್. ಇನ್ನ 1 ಮಾರ್ಕ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಪರ್ಸೆಂಟೇಜ್ ಮತ್ತೆ ಟೈಮ್ಸ್ ಅಲ್ಲಿ ಬರೀತೀವಲ್ಲಿ ಅದಕ್ಕೆ ಒಂದೊಂದು ಮಾರ್ಕ್ಸ್ ಅಂದ್ರೆ ಟೋಟಲ್ 2 ಮಾರ್ಕ್ಸ್. ನಿಮ್ಗೆ 6 ರೇಷಿಯೋಸ್ ಕೊಡ್ತಾನೆ. ಯಾವ ರೇಷಿಯೋಸ್ ಕೊಡ್ತಾನೆ ಅಂದ್ರೆ ನಿಮ್ಗೆ ನೋಡ್ರಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳ್ತಾನೆ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಕೇಳ್ತಾನೆ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಕೇಳ್ತಾನೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೇಳ್ತಾನೆ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ ಕೇಳ್ತಾನೆ. ಅದ್ ಬಿಟ್ರೆ ಕರೆಂಟ್ ರೇಷಿಯೋ ಕೇಳ್ತಾನೆ. ಈ 7 ರೇಷಿಯೋಸ್ ಇದಾವೆ, ಅದ್ರಲ್ಲಿ 6 ರೇಷಿಯೋಸ್ ಕೇಳ್ತಾನೆ. ಈಗ ನಾವು ಆ 6 ರೇಷಿಯೋಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದು ಬಂದ್ಬಿಟ್ಟು 12 ಮಾರ್ಕ್ಸ್ ಗೆ ಕೇಳ್ತಾನೆ. 6 ರೇಷಿಯೋಸ್ ಕೇಳ್ತಾನೆ, ಒಂದೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಈಗ ಡೈರೆಕ್ಟ್ ನಾವು ಕ್ವಶನ್ ಹೋಗೋಣ. ಕ್ವಶನ್ ನಿಮ್ಗೆ ಆಲ್ರೆಡಿ ನೋಡಿ, ಇವಾಗ ಇನ್ನೊಂದ್ಸತಿ ಹೇಳ್ತೇನೆ, ನಿಮ್ದು ಎಲ್ಲ PUC ಎಲ್ಲ ಆಲ್ಮೋಸ್ಟ್ ಮುಗೀತು. ನಿಮ್ಗೆ ಏನೇನು ಮಾರ್ಕ್ಸ್ ತೆಗಿಯಕ್ಕೆ ಎಷ್ಟು ಟೋಟಲ್ 80ಕ್ಕೆ 80 ಮಾರ್ಕ್ಸ್ ತೆಗಿಯಕ್ಕೆ ಏನೇನು ಬೇಕೋ ಅಷ್ಟು ಮೆಟೀರಿಯಲ್ಸ್ ನನ್ನ ಚಾನಲ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ನಿಮ್ಗೆ ಇವಾಗ ಅಕೌಂಟೆನ್ಸಿಲಿ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ ಇದ್ರೆ ದಯವಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸರ್ ನಮ್ಗೆ ಇದು ಅರ್ಥ ಆಗಿಲ್ಲ, ನಮ್ಗೆ ಈ ಟಾಪಿಕ್ ಅರ್ಥ ಆಗಿಲ್ಲ, ಈ ಟಾಪಿಕ್ ನ ಮಾಡಿ. ಸೊ ಈ ತರ ಅಕೌಂಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ನೀವು ಕೇಳ್ಬೋದು, ನಾವು ಅದನ್ನ ಮಾಡ್ಕೊಡ್ತೀವಿ. ಓಕೆ, ಮಾಡ್ಕೊಡೋ ಪ್ರಯತ್ನ ಆದ್ರೂ ಮಾಡೇ ಮಾಡ್ತೀವಿ. ಓಕೆ, ನಿಮ್ಗೆ ಏನು ಅಂದ್ರೆ ಈ ಕ್ವಶನ್ ಕೊಟ್ಟಿಯ ನೋಡಿ, ಕ್ವಶನ್ ಕಾಣಿಸುತ್ತೆ ನಿಮ್ ಸ್ಕ್ರೀನ್ ಮೇಲೆ. ದ ಫಾಲೋವಿಂಗ್ ಇಸ್ ಸಮರೈಸ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಯಾನೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಯಾನೆ. ಅದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇವೆಲ್ಲ ಕೊಟ್ಟಿದ್ದಾನೆ. ಸೊ ಬ್ಯಾಲೆನ್ಸ್ ಶೀಟ್ ಮತ್ತೆ ನಿಮ್ಗೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿಯಾನೆ. ಅದ್ರಲ್ಲಿ ಹೇಳಿದಾನೆ ನಿಮ್ಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ರೇಷಿಯೋ ಇವೆಲ್ಲ ಹೇಳಿದ್ರೆ ರೇಷಿಯೋಸ್ ಕೇಳ್ತೀನಿ. ಇದರಲ್ಲಿ ಫಸ್ಟ್ ರೇಷಿಯೋ ಮಾಡ್ತಾ ಹೋಗೋಣ. ಯಾವ್ದು ಫಸ್ಟ್ ರೇಷಿಯೋ ಕೇಳಿದಾನೆ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದಾನಲ್ವಾ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅದರಲ್ಲಿ ಏನು ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಓಕೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ 3 ರೇಷಿಯೋ ಮಾಡೋಣ ಒಂದು ಬೋರ್ಡ್ ಸಾಕಲ್ವಾ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಿಯಬೇಕು ಅಂದ್ರೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನ್ ಫಾರ್ಮುಲಾ ಅಂದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ ಆವರೇಜ್ ಯಾವ್ದು ಕೇಳ್ತೀನಿ, ಇನ್ವೆಂಟರಿ, ಆವರೇಜ್ ಇನ್ವೆಂಟರಿ. ಆಯ್ತಾ, ಆವರೇಜ್ ಇನ್ವೆಂಟರಿ. ಇದನ್ನ ಕಂಡುಹಿಡಿಬೇಕು ಅಂದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇದನ್ನ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಈ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನ? ಇಲ್ಲ, ಕೊಟ್ಟಿರಲ್ಲ. ಈಗ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಇದೊಂದು ಸ್ವಲ್ಪ ಟಫ್ ಇದು. ಓಕೆ, ಇದನ್ನ ಕಂಡುಹಿಡಿಬೇಕು ನಾವು. ಫಸ್ಟ್ ಇದನ್ನ ಕೊಟ್ಟಿಲ್ಲ ಅಲ್ಲಿ, ಇವಾಗ ನಾವು ಕಂಡುಹಿಡಿಬೇಕು. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಹೆಂಗ್ ಕಂಡುಹಿಡಿಯ ಸರ್ ಅಂದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಲ್ವಾ. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಆಯ್ತಾ. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಈ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕಂಡುಹಿಡಿಬೇಕು ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು? ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕಂಡುಹಿಡಿಬೇಕು ಅಂದ್ರೆ ನೋಡ್ರಿ, ಅಲ್ಲಿ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ ನಿಮ್ಗೆ? ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಆಯ್ತಾ. ಈ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಏನಿಲ್ಲ, ಜಸ್ಟ್ ಸೇಲ್ಸ್ ಅಂತ ಅರ್ಥ. ಎಷ್ಟು ಸೇಲ್ಸ್ ಎಷ್ಟು ಕೊಟ್ಟಿಯಾನೆ ನೋಡ್ರಿ, ಈ ಕಡೆ ಟ್ರೇಡ್ ಕೊಟ್ಟಿಯ ನೋಡಿ 2 ಲಕ್ಷ ಕೊಟ್ಟಿಯಾನಲ್ವಾ.
2 ಲಕ್ಷ ಕೊಟ್ಟಿಯಾನೆ. 2 ಲಕ್ಷದಲ್ಲಿ ಗ್ರಾಸ್ ಪ್ರಾಫಿಟ್ ತೆಗೀರಿ, ಮೈನಸ್ ಮಾಡಿ. ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿಯಾನೆ ನೋಡಿ, ಗ್ರಾಸ್ ಪ್ರಾಫಿಟ್ 15 ಅಲ್ಲ 50,000 ಕೊಟ್ಟಿಯಾನೆ ನೋಡಿ. ಗ್ರಾಸ್ ಪ್ರಾಫಿಟ್ ಈ ಕಡೆ 50,000 ಕೊಟ್ಟಿಯಾನೆ ಗ್ರಾಸ್ ಪ್ರಾಫಿಟ್. ಇದನ್ನ ತೆಗೆದು ಬಿಟ್ರೆ ನಿಮ್ಗೆ ಎಷ್ಟು ಉಳಿತದೆ, 1,50,000 ರೂಪಾಯಿ. 1,50,000 ಕರೆಕ್ಟಾ? ಈಗ ಆವರೇಜ್ ಇನ್ವೆಂಟರಿ. ಆವರೇಜ್ ಇನ್ವೆಂಟರಿ ಅಂದ್ರೆ ಏನಿಲ್ಲ, ಆವರೇಜ್ ಇನ್ವೆಂಟರಿ. ಆವರೇಜ್ ಇನ್ವೆಂಟರಿ ಏನು? ಆವರೇಜ್ ಇನ್ವೆಂಟರಿ, ಆವರೇಜ್ ಇನ್ವೆಂಟರಿ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಏನು, ಡಿವೈಡೆಡ್ ಬೈ 2. ಏನು ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಓಪನಿಂಗ್ ಸ್ಟಾಕ್ 65,000 ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಪ್ರಶ್ನೆ ನೋಡ್ರಿ, 65,000 ಕೊಟ್ಟಿದ್ದಾರೆ. ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ ಅಲ್ವಾ, ಡಿವೈಡೆಡ್ ಬೈ 2. ಟೋಟಲ್ ಹಂಗಾರೆ 80,000 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಎಷ್ಟು ಸಿಗ್ತದೆ, ಡಿವೈಡೆಡ್ ಬೈ 2 ಮಾಡಿದ್ರೆ 40,000. ಕರೆಕ್ಟಾ? ಈಗ ಆನ್ಸರ್ ನಮಗೆ ಸಿಕ್ತು. ಯಾವುದು ನಮಗೆ ಆವರೇಜ್ ಇನ್ವೆಂಟರಿ ಸಿಕ್ತು, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಸಿಕ್ತು. ಈಗ ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಇದು ನಮಗೆ ಬೇಕಾದ ಫಾರ್ಮುಲಾ ಇದೆ ಮೇನ್. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಈ ಫಾರ್ಮುಲಾ ಅಪ್ಲೈ ಮಾಡೋದಂದ್ರೆ ಏನು, ಫಸ್ಟ್ ಏನ್ ಕೊಟ್ಟಿದ್ರೆ ನಮಗೆ 1,50,000 ಡಿವೈಡೆಡ್ ಬೈ 40,000 ಮಾಡಬೇಕು ಅಲ್ವಾ. 1,50,000 ಡಿವೈಡೆಡ್ ಬೈ 40,000. ಇದು ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು ಇದಕ್ಕೆ ಸಂಬಂಧಪಟ್ಟಿರೋದು. ಇದನ್ನ ಕಂಡುಹಿಡಿಯೋಕ್ಕೋಸ್ಕರ ಮಾಡಿದ್ ನಾವು ಇಷ್ಟೊತ್ತು. ಓಕೆ, ಇದ್ರಲ್ಲಿ ನೋಡ್ರಿ 4 zeros ತೆಗೆದುಬಿಡಿ, 4 zeros ತೆಗೆದುಬಿಡಿ. 4 1 ಅಲ್ಲಿಗೆ 4 3 ಇನ್ನು 3 ಉಳಿತು, ಅಲ್ಲಿ 7 ಅಲ್ಲಿಗೆ 5 3.75 ಟೈಮ್ಸ್. ಇದನ್ನ ಟೈಮ್ಸ್ ಅಲ್ಲಿ ಬರೀ 3.75 ಟೈಮ್ಸ್. ಇಷ್ಟೇ, 2 ಮಾರ್ಕ್ಸ್ ಬಂತು, ಮುಗಿತು. 2 ಮಾರ್ಕ್ಸ್ ಬಂತು. ಈಗ ನೆಕ್ಸ್ಟ್ ಏನ್ ಕೇಳಿದೆ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಿದಾನಂದ್ರೆ ನಿಮ್ಗೆ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ರೇಷಿಯೋ ಕೇಳಿದೆ. ಈ ಕಡೆ ಮಾಡು, ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ರೇಷಿಯೋ. ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ರೇಷಿಯೋ. ಟರ್ನ್ ಓವರ್ ರೇಷಿಯೋ ಆಯ್ತಾ. ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ರೇಷಿಯೋ. ಇದಕ್ಕೆ ಟ್ರೇಡ್ ರಿಸೀವಬಲ್ಸ್ ಗೆ ಟರ್ನ್ ಓವರ್ ರೇಷಿಯೋ ಏನು ಅಂದ್ರೆ ನಿಮಗೆ ನೋಡ್ರಿ, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇಲ್ಲಿ ಕಂಡುಹಿಡಿದಿರಲ್ಲ. ಇದು ಬೇರೆ ಇದು ಬೇರೆ. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡಿವೈಡೆಡ್ ಬೈ, ಇಲ್ಲಿ ಏನ್ ಮಾಡಿದ್ವಿ, ಆವರೇಜ್ ಇನ್ವೆಂಟರಿ ಮಾಡಿದ್ವಿ. ಇಲ್ಲಿ ಏನ್ ಮಾಡಬೇಕು, ಆವರೇಜ್ ಟ್ರೇಡ್ ರಿಸೀವಬಲ್ಸ್ ಅಲ್ವಾ. ಇಲ್ಲಿ ನೋಡ್ರಿ, ಆವರೇಜ್ ಟ್ರೇಡ್ ರಿಸೀವಬಲ್ಸ್ ಅಷ್ಟೇ, ಡಿಫರೆನ್ಸ್ ಏನಿಲ್ಲ. ಆವರೇಜ್ ಟ್ರೇಡ್ ರಿಸೀವಬಲ್ಸ್ ಏನ್ ಡಿಫರೆನ್ಸ್ ಏನಾದ್ರು ಇದೆಯಾ, ಏನಿಲ್ಲ. ಸೇಮ್ ಆವರೇಜ್ ಟ್ರೇಡ್ ರಿಸೀವಬಲ್ಸ್ ನ ಮಾಡ್ತೀವಿ ಅಷ್ಟೇ. ಈಗ ಏನ್ ಮಾಡ್ತೀವಿ, ಈಗ ನಮ್ಗೇನು ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕಂಡುಹಿಡಿದಿದ್ದೀವಿ. ಇದೆ ಎಲ್ಲಿ ಇಲ್ಲಿ ಮಾಡಿದ್ವಲ್ಲ, ಎಲ್ಲಪ್ಪ 1,50,000 ಇದು ನಾವು ಕಂಡುಹಿಡಿದಿವಿ. ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನಾವು ಕಂಡುಹಿಡಿಯಬೇಕಾದೇನು, ಆವರೇಜ್ ಟ್ರೇಡ್ ರಿಸೀವಬಲ್ಸ್. ಆವರೇಜ್ ಟ್ರೇಡ್ ರಿಸೀವಬಲ್ಸ್ ಅಂದ್ರೆ ಏನಿಲ್ಲ, ಡೆಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ನ ಕೂಡಿ ಬಿಡೋದು. ಓಕೆ, ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ, ಅಲ್ಲಿಗೆ 15,000 ಕೊಟ್ಟಿದ್ದಾರೆ. ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ. ಅದಕ್ಕೆ ಬಿಲ್ಸ್ ರಿಸೀವಬಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 12,500 ಕೊಟ್ಟಿದ್ದಾರೆ. 12,500 ಕರೆಕ್ಟಾ? ಕ್ವಶನ್ ಅಲ್ಲಿ ನೋಡ್ಬೇಕು. ಈಗ ಟೋಟಲ್ ಇದು ಎಷ್ಟಾಯ್ತು, 27,500. ಕರೆಕ್ಟಾ? 27,500. ಈಗ ನಮ್ಗೆ ಆವರೇಜ್ ಟ್ರೇಡ್ ರಿಸೀವಬಲ್ ಸಿಕ್ಬಿಡ್ತು. ಹಾಗಾದ್ರೆ ನಾವ್ ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ವಿ, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟು, 1,50,000 ಡಿವೈಡೆಡ್ ಬೈ 27,500. ಪರ್ಫೆಕ್ಟ್, 27,500. ಇವಾಗ ಇದನ್ನ ಹೊಡಿತಾ ಹೋಗೋಣ. ಓಕೆ, ಇದೆರಡು 0 ಕ್ಯಾನ್ಸಲ್. ಇಲ್ಲಿ ಇದು ಆಲ್ಮೋಸ್ಟ್ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದ್ರೆ ನಿಮಗೆ 5.45 ಟೈಮ್ಸ್ ಬರ್ತದೆ. 5.45 ಟೈಮ್ಸ್ ಅಲ್ಲಿ ಬರೀಬೇಕು ಇದನ್ನು.
ಏನಾದ್ರು ಬರೀಬೇಕು 5.45 ಟೈಮ್ಸ್. ಇದೊಂದಾಯ್ತು, ಇದೊಂದಾಯ್ತು, ಎರಡಾಗೋಯ್ತು. ಇನ್ನು ನೆಕ್ಸ್ಟ್ ಇನ್ನೇನ್ ಕೇಳಿದಾನೆ ನೋಡಿದ್ರೆ ಇಲ್ಲಿ ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಏನ್ ಕೇಳಿದಾನೆ? ಟ್ರೇಡ್ ಇನ್ನ ಅಳಿಸ್ಬಿಟ್ಟು ಇನ್ನೊಂದ್ಸತಿ ಮಾಡ್ತೀನಿ, ಇನ್ನ ಎರಡೆರಡು ಮಾಡ್ತಾ ಹೋಗೋಣ. ಇನ್ನು 4 ಒಂದೇ ಬೋರ್ಡ್ ಅಲ್ಲಿ ಮಾಡ್ಬಿಡ್ತೀನಿ. ನೋಡ್ಕೊಳ್ರಿ. ಓಕೆ, ಟೋಟಲ್ 6 ಕೇಳೋದವನು, 6 ಕೇಳಿರ್ತಾನೆ. 6ನ ನೀವು ಮಾಡಿದ್ರೆ ಆಯ್ತು, ಅಷ್ಟೇ ಆನ್ಸರ್. ನಿಮ್ಗೆ ಏನಿಲ್ಲ, ಅದಕ್ಕೇನು ಕಷ್ಟ ಇಲ್ಲ. ಫಾರ್ಮುಲಾಸ್ ನೆನ್ಪಿಟ್ಕೋಬೇಕಷ್ಟೇ. ಅದು ಫಾರ್ಮುಲಾಸ್ ಈಸಿ. ಒಂದಕ್ಕೆ ಆವರೇಜ್ ಇನ್ವೆಂಟರಿ ಹಾಕೋತೀವಿ, ಇನ್ನೊಂದಕ್ಕೆ ಟ್ರೇಡ್ ಆವರೇಜ್ ಟ್ರೇಡ್ ಪೇಯಬಲ್ ಇದು ರಿಸೀವರ್ಸ್. ಇವಾಗ ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಹೇಳಿದ್ರು. ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಅಲ್ವಾ? ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಕೇಳಿದ್ರು. ಇದಕ್ಕೆ ಏನ್ ಮಾಡಬೇಕು? ಸೇಮ್ ಅದಕ್ಕೆ ಇದು ಪೇಯಬಲ್ ಯಾವ್ದು ಅದ್ರಲ್ಲಿ ಏನ್ ಮಾಡಿದ್ವಿ ನಾವು? ಇದನ್ನ ಮಾಡಿದ್ವಿ ಓಪನಿಂಗ್. ಇದಕ್ಕೆ ಯಾವ್ದು? ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನೆಟ್ ಪರ್ಚೇಸ್ divided by average trade payable. ಇದು ಇದಕ್ಕಿರುವಂತ ಫಾರ್ಮುಲಾ. ಈಗ ನೆಟ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಹಂಗೆ ಕ್ವಶನ್ ಪೇಪರ್ ಅಲ್ಲಿ ನೆಟ್ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ನೆಟ್ ಪರ್ಚೇಸ್ 1 ಲಕ್ಷ ಕೊಟ್ಟಿದ್ದಾರೆ ನೆಟ್ ಪರ್ಚೇಸ್. ಇದು ನಮಗೆ ಗೊತ್ತಾಯ್ತು, 1 ಲಕ್ಷ ನೆಟ್ ಪರ್ಚೇಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಟ್ರೇಡ್ ಪೇಯಬಲ್ ಗೆ ಏನ್ ಮಾಡ್ಬೇಕು ನೀವು? ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು? ಆವರೇಜ್ ಟ್ರೇಡ್ ಪೇಯಬಲ್ಸ್ ಗೆ ಕ್ರೆಡಿಟರ್ಸ್, ಅಲ್ಲಿ ಡೆಟಾರ್ಸ್ ತಗೊಂಡಿದ್ವಿ, ಇಲ್ಲಿ ಕ್ರೆಡಿಟರ್ಸ್, ಅಲ್ಲಿ ಬಿಲ್ಸ್ ರಿಸೀವಬಲ್ಸ್ ನೋಡಿ, ಇಲ್ಲಿ ಬಿಲ್ಸ್ ಪೇಯಬಲ್ಸ್. ಇವೆರಡು ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇವೆರಡು ಎಷ್ಟು ಕೊಟ್ಟಿದ್ದಾರೆ? 15,000 ಒಂದು. ಇವಾಗ ಟ್ರೇಡ್ ಇದು ಪೇಯಬಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಕ್ರೆಡಿಟರ್ಸ್ 25,000, ಪೇಯಬಲ್ 15,000. 25,000, 15,000. ಇವೆರಡನ್ನ ಕೂಡಿಬಿಡಿ, 40,000. ಕರೆಕ್ಟಾ? 40,000 ಬಂತು. 40,000 ಈಗ ಏನ್ ಮಾಡ್ಬೇಕು? ಅದನ್ನ ಇಲ್ಲಿ ಆಲ್ರೆಡಿ ನಮಗೆ ನೆಟ್ ಪರ್ಚೇಸ್ ಸಿಕ್ಕಿದೆ, ಇದೊಂದು ಕಂಡು. ಇವಾಗ ಇದನ್ನ ಡಿವೈಡೆಡ್ ಬೈ ಮಾಡೋಣ. ಎಷ್ಟು? 1 ಲಕ್ಷ ನೆಟ್ ಪರ್ಚೇಸ್ 1 ಲಕ್ಷ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 40,000. ಅಲ್ಲಿಗೆ ಇಲ್ಲಿ 4 ಇಲ್ಲಿ ಹೋಯ್ತು. ಅಲ್ಲಿಗೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 2.5 ಟೈಮ್ಸ್. 2.5 ಟೈಮ್ಸ್. ಕರೆಕ್ಟಾ? 2.5 ಟೈಮ್ಸ್ ಮುಗೀತು. ಇದನ್ನ ಟೈಮ್ಸ್ ಅಲ್ಲಿ ತೋರಿಸಿದ್ವಿ, ಮುಗೀತು. ಈಗ ನೆಕ್ಸ್ಟ್ ಇನ್ನೊಂದು ಯಾವ ರೇಷಿಯೋ ಕೇಳಿದ್ರು ನೋಡೋಣ. ಯಾವ ಕೇಳಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೇಳಿದ್ರು. ಸಿ ಆಯ್ತು. ಈಗ ಡಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೇಳಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನು? ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನಿದಕ್ಕೆ? ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್. ಅವ್ನು ಕೊಟ್ಟಿರ್ತಾನಲ್ಲ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ, ಅವೆಲ್ಲ ಹಾಕೊಂಡ್ವಲ್ಲ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಏನ್ ಕೊಟ್ಟಿದ್ದಾನೆ? ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಇದು ಆಲ್ರೆಡಿ ಕಂಡುಹಿಡಿದಿದ್ದೀವಿ ಅಲ್ವಾ? ಕಂಡುಹಿಡಿದಿವಾ ಇಲ್ಲ? ಕಂಡುಹಿಡಿದಿದ್ದೀವಿ. ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೋಡ್ರಿ. ಇವಾಗ ಏನ್ ಮಾಡ್ಬೇಕು? ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಗ್ರಾಸ್ ಪ್ರಾಫಿಟ್ 50,000 ಅವನೇ ತೋರಿಸಿದ್ನಲ್ಲ ನಿಮ್ಗೆ, 50,000 ಡಿವೈಡೆಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ 2 ಲಕ್ಷ ಹೇಳಿದ್ನಲ್ಲ. ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅವನೇ ತೋರಿಸಿದ್ನಲ್ಲ, ಸೇಲ್ಸ್, ನಥಿಂಗ್ ಬಟ್ ಸೇಲ್ಸ್ ಅಂತ. ಇದನ್ನ ತೆಗೆದ್ರೆ ಇವಾಗ ನಿಮ್ಗೆ ಎಷ್ಟು ಸಿಗ್ತದೆ? ಇಂಟು 100 ಮಾಡ್ಬೇಕು. ಇದ್ರಲ್ಲಿ ಇದೊಂದು ನೋಡ್ರಿ, ಇದೊಂದು ಅದೆಲ್ಲ ಟೈಮ್ಸ್ ಅಲ್ಲಿ ತೋರಿಸಿದ್ವಲ್ಲ, ಇದೊಂದು ಮಾತ್ರ ಇಲ್ಲೇನು ಇಲ್ಲೂ ಹಾಕೋಬಹುದು ಬೇಕಿದ್ರೆ ನೀವು, ಇಂಟು 100 ಅಂತ. ಇದೊಂದು ಮಾತ್ರ ನಿಮ್ಗೆ ಬೇಕಾಗಿರೋದು. ಇಂಟು 100 ಎಷ್ಟು ಪರ್ಸೆಂಟೇಜ್ ಬರ್ತದೆ? ಇದೊಂದು ಸ್ವಲ್ಪ 25%. ಇದು ಪರ್ಸೆಂಟೇಜ್ ಅಂತ ತೋರಿಸ್ಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಏನೋ ಇವಾಗ 3 ಫಸ್ಟ್ ಟೈಮ್ಸ್ ಅಲ್ಲಿ ತೋರಿಸಿದ್ವಿ, ಅದನ್ನ ಎಷ್ಟು ಟೈಮ್ಸ್ ಇದು ಅಂತ. ಇದ್ರಲ್ಲಿ ಏನ್ ತೋರಿಸ್ತಿದೀವಿ ನಾವು? ಪರ್ಸೆಂಟೇಜ್ ಅಲ್ಲಿ ತೋರಿಸ್ತಿದೀವಿ. ಇದು ಇಂಟು 100 ಇದೊಂದು ಹಾಕೊಳ್ರಿ, ಇಲ್ಲ ಹಾಕೊಳ್ರಿ, ನೀಟಾಗಿ ನಿಮ್ಗೆ ಕಾಣಿಸ್ಬೇಕು ಅಂದ್ರೆ. ಓಕೆ, ಇದು ಒಂದು ಮಾತ್ರ ಕಲ್ತು. ಇನ್ನ ನೆಕ್ಸ್ಟ್ 4 ಆಗೋಯ್ತು, ಇನ್ನು 2 ಇದೆ. ಇನ್ನೊಂದು ಇ ಏನ್ ಕೊಟ್ಟಿಯಾನೆ ನೋಡೋಣ. ಯಾವ ರೇಷಿಯೋ ಕೊಟ್ಟಿಯಾನೆ? ಇನ್ನೊಂದು ಹೀಗೆ, ಇನ್ನೊಂದು ಯಾವ್ದು ಕೊಟ್ಟಿಯಾನೆ? ಇನ್ನು ಈಸಿ ನೋಡ್ರಿ. ಆಪರೇಟಿಂಗ್ ರೇಷಿಯೋ ಕೇಳಿದ್ರು. ಆಪರೇಟಿಂಗ್ ರೇಷಿಯೋ
ಇದಕ್ಕೆ ಫಾರ್ಮುಲಾ ಏನ್ ಗೊತ್ತಾ ಆಪರೇಟಿಂಗ್ ರೇಷಿಯೋಗೆ ನಿಮ್ಗೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಆಯ್ತಾ ಇದಕ್ಕೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ divided by net revenue from operations into 100 into 100 ಇದೊಂದು ಮಾತ್ರ ಹಾಕೋಬೇಕು ಇಲ್ಲಿ ಇದನ್ನು ಪರ್ಸೆಂಟೇಜ್ ಅಲ್ಲಿ into 100 ಇಲ್ಲಿ ಏನು ಕೊಟ್ಟಿದ್ದಾನೆ ಇಲ್ಲಿ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನಾವೇ ಕಂಡುಹಿಡಿದ್ವಿ ಅವಲ್ಲ 1,50,000 ಕರೆಕ್ಟಾ ನಾವೇ ಕಂಡುಹಿಡಿದ್ವಿ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡಿ ಇಲ್ಲಿ ನೀವು ಆಡ್ ಮಾಡಬೇಕು ಯಾವ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಡ್ರಿ ಅಲ್ಲಿ ಕೊಟ್ಟಿದ್ದಾನೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇವೆಲ್ಲ ಬಂದ್ಬಿಟ್ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸೊ ಅದರಿಂದ ನಿಮ್ಗೆ ಅಲ್ಲಿ 15,000 ಪ್ಲಸ್ 12,000 ಮಾಡ್ಕೊಳ್ರಿ ಅಲ್ವಾ 15,000 1 ಕೊಟ್ಟಿಯಾನೆ ಪ್ಲಸ್ 12,000 1 ಕೊಟ್ಟಿಯಾನೆ ಟೋಟಲ್ ಡಿವೈಡೆಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟು 2 ಲಕ್ಷ ಹೇಳಿದ್ನಲ್ಲ ನಥಿಂಗ್ ಬಟ್ ಸೇಲ್ಸ್ ಇಂಟು 100 ಕರೆಕ್ಟಾ ಈಗ ಇನ್ನೇನ್ ಮಾಡೋಣ ಇದನ್ನ ನೋಡ್ರಿ ಇದನ್ನ ನೀವು ಅಲ್ಲಿ ಕೂಡಿ ಮಾಡಿ ನಿಧಾನಕ್ಕೆ ನೀಟಾಗಿ ಇಲ್ಲಿ ಏನ್ ಬರ್ತದೆ ಇಲ್ಲಿ ಇದೊಂದು 12 ಪ್ಲಸ್ ಕರೆಕ್ಟ್ ಇದೆಯಾ ನೆಟ್ ರೆವೆನ್ಯೂ ಫ್ರಮ್ ಇದಕ್ಕೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕರೆಕ್ಟ್ ಇದೆಯಾ ನೋಡ್ರಿ 15,000 ಹಾಕೊಂಡಿದೀವಿ 12,000 ಹಾಕೊಂಡಿದೀವಿ ಬೇರೆ ಏನಾದ್ರು ಕೊಟ್ಟಿದ್ದೀರಾ ಏನು ಕೊಟ್ಟಿಲ್ಲ ಹಂಗಾರೆ ಇದನ್ನ ಕೂಡ್ಬಿಡಿ ಮೇಲ್ಗಡೆ ಕೂಡ್ಬಿಡಿ 1,77,000 ಬರ್ತದೆ ಕರೆಕ್ಟಾ 1,77,000 ಡಿವೈಡೆಡ್ ಬೈ 2 ಲಕ್ಷ ಇಂಟು 100 ಮಾಡಿ ನೋಡೋಣ ಎಷ್ಟು ಬರ್ತದೆ ಪರ್ಸೆಂಟೇಜ್ ನೋಡೋಣ ಯಾರು ಹೇಳ್ತೀರಾ ಪರ್ಸೆಂಟೇಜ್ ಎಷ್ಟು ಬಂದಿದೆ 88.5% ಬರ್ತದೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ 88.5% ಮುಗಿ ಇನ್ನ ಎಫ್ 5 ಆಗೋಯ್ತು ಇನ್ನ ಲಾಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಕೇಳಿದ ನೆಟ್ ಪ್ರಾಫಿಟ್ ರೇಷಿಯೋ ಲಾಸ್ಟ್ ನೋಡಿ ಆರ್ ಕೇಳಿದಾರಲ್ಲ ಇದು ನೆಟ್ ಪ್ರಾಫಿಟ್ ರೇಷಿಯೋ ಲಾಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಏನ್ ನೆಟ್ ಪ್ರಾಫಿಟ್ ರೇಷಿಯೋದಲ್ಲಿ ಏನ್ ಕೇಳ ಇದ್ರ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೆಟ್ ರೆವೆನ್ಯೂ ಅಂದ್ರೆ ಸೇಲ್ಸ್ ಮೇಲೆ ಮಾಡ್ತೀವಲ್ಲ ಪ್ರಾಫಿಟ್ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಆಯ್ತಾ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡ್ರಿ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿಯ ನೋಡ್ರಿ ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿಯಾನೆ 20,000 ಡಿವೈಡೆಡ್ ಬೈ 2 ಲಕ್ಷ ಟೋಟಲ್ ಎಷ್ಟು ಬಂತು ನೋಡೋಣ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಇಂಟು 100 ಮಾಡಿ 20% ಸಾರಿ 10% ಓಕೆ ಇಷ್ಟು ನೋಡ್ರಿ ಇಷ್ಟು ಪ್ರಾಬ್ಲಮ್ ಮಾಡ್ರೆ ನಿಮ್ಗೆ 12 ಮಾರ್ಕ್ಸ್ ಗ್ಯಾರಂಟಿ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇದೆ ನೋಡ್ರಿ ನೀವು ಅಡ್ಮಿಷನ್ ಮಾಡ್ತೀನಿ ನಾನು ಡಿಸಲ್ಯೂಷನ್ ಮಾಡ್ತೀನಿ ಅವೆಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದ್ರಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ ಕ್ಯಾಲ್ಕುಲೇಟರ್ ಎಷ್ಟು ಬೇಗ ಯೂಸ್ ಮಾಡಬಹುದು ಸಿಂಪಲ್ ಇರ್ತದೆ ಇದು ನೋಡಕ್ಕೆ ಅಲ್ಲಿಗೆ ನಿಮಗೆ ಇದು 12 ಮಾರ್ಕ್ಸ್ ಎಷ್ಟು ಮಾಡಿದೀನಿ ಟೋಟಲ್ 5 ಪ್ರಾಬ್ಲಮ್ಸ್ ಮಾಡಿಸಿದೆ 6 ಮಾರ್ಕ್ಸ್ ಎಷ್ಟು ಮಾಡಿಸಿದೀನಿ 4 ಪ್ರಾಬ್ಲಮ್ ಮಾಡಿಸಿದೀನಿ 2 ಮಾರ್ಕ್ಸ್ ಗೆ ಡಿಸ್ಕಸ್ ಮಾಡಿದೀನಿ ಇನ್ನೊಂದು ವಿಡಿಯೋ ಬೇಕಾದ್ರೆ ಬಿಡ್ತೀನಿ ಇದಿಷ್ಟನ್ನ ನೋಡ್ಬಿಟ್ರೆ 80ಕ್ಕೆ 80 75 ಅಲ್ಲ 80ಕ್ಕೆ 80 ಎಲ್ಲೋ 1-2 2 ಮಾರ್ಕ್ಸ್ ಅಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ ಇಲ್ಲಿ 1-2 ಮಿಸ್ ಆಗಿ ಹೋಗ್ಬಿಟ್ರೆ ಇದೇ ಟೈಪ್ ಅಲ್ಲಿ ಕೇಳ್ತಾನೆ ಯಾವ್ದಾದ್ರು ಒಂದ್ರಲ್ಲಿ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕೇಳಿದ್ರೆ ನಿಮ್ಗೆ ಇನ್ನೊಂದು ಇದು ಕರೆಂಟ್ ರೇಷಿಯೋ ಏನಾದ್ರು ಕೇಳಿದ್ರೆ ಏನಪ್ಪಾ ಮಾಡೋದು ಕರೆಂಟ್ ರೇಷಿಯೋ ಕೇಳ್ತಾನೆ ಇದ್ರಲ್ಲಿ ಏನಿಲ್ಲ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಷ್ಟೇ ಮುಗಿತು ಸಿಂಪಲ್ ಅದೇನ್ ತೊಂದ್ರೆ ಇಲ್ಲ ಇದೇ ಕೇಳ್ತಾನೆ ಆಲ್ಮೋಸ್ಟ್ ಇವೇ ಕೇಳ್ತಾನೆ ಇದ್ರಲ್ಲಿ ಆರ್ ಫಿಕ್ಸ್ ಆರ್ ಕೇಳ್ತಾನೆ ಇದನ್ನ ಅಟೆಂಡ್ ಮಾಡಿ ಮಿಸ್ ಮಾಡಿ ಇದು ಈಸಿ ಕ್ವಶನ್ ಅಟೆಂಡ್ ಮಾಡಿ ಡಿಸಲ್ಯೂಷನ್ ನ ಅಟೆಂಡ್ ಮಾಡಿ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ನ ಅಟೆಂಡ್ ಮಾಡಿ ಶೇರ್ಸ್ ಇವೆಲ್ಲ ಈಸಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡಕ್ ಟ್ರೈ ಮಾಡಿ ಅಡ್ಮಿಷನ್ ಏನಾದ್ರು ಈಸಿ ಕೊಟ್ಟಿದ್ದ ಅಂದ್ರೆ ಅದನ್ನೇ ಅಟೆಂಡ್ ಮಾಡಿ ಅಡ್ಮಿಷನ್ ಫಸ್ಟ್ ಅಡ್ಮಿಷನ್ ಏನೋ ಏನಾದ್ರು ಸರ್ ಗೊತ್ತಾಗ್ತಲ್ಲ ಸರ್ ಇದು ಏನೋ ಒಂದ್ ಸ್ವಲ್ಪ ಮಿಸ್ಟೇಕ್ ಕೊಟ್ಬಿಡೋಣ ಅಂತ ಹೇಳಿದ್ರೆ ನೀವು ಇನ್ನೂ 4 ಅಟೆಂಡ್ ಮಾಡಕ್ಕೆ ರೆಡಿಯಾಗಿರ್ತೀರ
ಓಕೆ, ಸೊ ಇದನ್ನ ಹೇಳ್ತಾ ಅಕೌಂಟ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಸಿದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಹಾಕೊಂಡು ಅಕೌಂಟ್ಸ್ ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗಂತೂ ಅಕೌಂಟ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ಇದಿಷ್ಟು ವಿಡಿಯೋಸ್ ನ ನೋಡಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.